ದಾಂಡೇಲಿಯ ಗಾಂಧಿನಗರದಲ್ಲಿ ಕುಸಿದ ಕಿರು ಸೇತುವೆ ದುರಸ್ತಿಗೆ ನಗರಸಭೆಯ ಸದಸ್ಯರಾದ ಬುದ್ಧಿವಂತಗೌಡ ಪಾಟೀಲ್ ಆಗ್ರಹ. ದಾಂಡೇಲಿಯ ಗಾಂಧಿನಗರದಲ್ಲಿ ಕಿರು ಸೇತುವೆಯೊಂದು ಕುಸಿದ ಘಟನೆ ಇಂದು ಶುಕ್ರವಾರ ಸಂಜೆ 6 ಗಂಟೆ ಸುಮಾರಿಗೆ ನಡೆದಿದೆ. ಗಾಂಧಿನಗರದ ಶ್ರೀ ಛತ್ರಪತಿ ಶಿವಾಜಿ ಯುವ ಸೇವಾ ಟ್ರಸ್ಟ್ ಹತ್ತಿರದ ಮುಖ್ಯ ರಸ್ತೆಯಲ್ಲಿ ಇರುವ ಕಿರು ಸೇತುವೆಯ ಮಧ್ಯೆ ಕುಸಿದು ಹೊಂಡ ನಿರ್ಮಾಣವಾಗಿದ್ದು ಅಪಾಯವನ್ನು ಆಹ್ವಾನಿಸುವಂತಿದೆ. ಅಪಾಯ ಅವಘಡಕ್ಕೆ ಕಾರಣವಾಗಬಹುದಾದ ಈ ಕಿರು ಸೇತುವೆಯನ್ನು ಕೂಡಲೇ ದುರಸ್ತಿ ಮಾಡಿಕೊಡುವಂತೆ ನಗರಸಭೆಯ ಸದಸ್ಯರಾದ ಬುದ್ಧಿವಂತಗೌಡ ಪಾಟೀಲ್ ಅವರು ಇಂದು ಶುಕ್ರವಾರ ಸಂಜೆ 6:30 ಗಂಟೆಗೆ ಗಾಂಧಿನಗರದಲ್ಲಿ ಮಾಧ್ಯಮದ ಮೂಲಕ ನಗರಸಭೆಯನ್ನು ಆಗ್ರಹಿಸಿದ್ದಾರೆ. ಗಾಂಧಿನಗರದಲ್ಲಿ ನಂಬರ್ 4 ಏನು ಬ್ರಿಡ್ಜ್ ಇದೆ, ಆ ಬ್ರಿಡ್ಜು ಮೊದಲು ಒಂದ್ಸಲ ಹೋಗಿತ್ತು. ಆವಾಗೂ ಹೇಳಿದ ಮೇಲೆ ಬ್ರಿಡ್ಜ್ ಚೆನ್ನಾಗಿದೆ ಅಂತೇಳಿ ಮಣ್ಣು ಹಾಕಿದ್ರು. ಈಗ ನೋಡಿದ್ರೆ ಇಂಥ ದೊಡ್ಡ ಕಟ್ಟ ಬಿದ್ದಿದೆ, ಒಳಗಡೆ ಏನೂ ಇಲ್ಲ. ಒಂದು 2 ಮನುಷ್ಯರದ್ದು ಒಳಗಡೆ ಆರಾಮ ಇಳಿಬೋದು, ಅಷ್ಟು ದೊಡ್ಡ ಕಟ್ಟ ಬಿದ್ದಿದೆ. ನಗರಸಭೆಗೆ ಏನು ತಿಳಿಸೋದೇನೆಂದರೆ, ಯಾವುದಾದ್ರೂ ಒಂದು ದೊಡ್ಡ ಅನಾಹುತ ಆಗುವುದಂತ ಮುಂಚೆ ಇದು ನೀವು ಅದಂಥ ಅನಾಹುತವನ್ನು ತಪ್ಪಿಸಿ ಇದಕ್ಕೆ ಏನು ಕ್ರಮ, ಹೊಸ ಬ್ರಿಡ್ಜ್ ಮಾಡ್ತಿರೋ ಏನು ಮಾಡ್ತಿರೋ ಇದಕ್ಕೆ ನೋಡಿ ಇದಕ್ಕೊಂದು ಪರಿಹಾರ ಹುಡುಕಿ. ಯಾಕಂತ ಹೇಳಿದ್ರೆ ಇಲ್ಲಿ ಲೈನ್ ಸ್ಕೂಲ್ ಬಸ್ ಹೋಗುತ್ತೆ, ಎಲ್ಲ ಮಕ್ಕಳು ಹೋಗ್ತಾರೆ. ಸಣ್ಣ ಸಣ್ಣ ಮಕ್ಕಳು ಹೋದ್ರೆ ಇದು ಒಳಗಡೆ ಹೇಳಿದ್ರೆ ಯಾರಿಗೆ ಗೊತ್ತೂ ಆಗೋದಿಲ್ಲ, ಅಷ್ಟು ದೊಡ್ಡದಿದೆ ಕಟ್ಟ. ಆ ಕಾರಣದಿಂದ ತಾವು ನಗರಸಭೆಯವರು ಬಂದು ಇದನ್ನು ನೋಡಿ ಪರಿಶೀಲನೆ ಮಾಡಿ ಆದಷ್ಟು ಶೀಘ್ರದಲ್ಲಿ ಇದಕ್ಕೆ ಒಂದು ಪರಿಹಾರ ಹುಡುಕಿ ಒಂದು ಬ್ರಿಡ್ಜ್ ಮಾಡಿ ನೀವು ಕೊಡಬೇಕಂತೇಳಿ ತಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೇನೆ. ಹಾಗೆ ಇದಕ್ಕೇನೋ ನೀವು ಕ್ರಮ ಕೈಗೊಳ್ಳಿದಂದರೆ ನಾವು ನಮ್ಮ ಕ್ರಮಗಳನ್ನು ತಗೋಬೇಕಾಗತ್ತೆ. ಆದ್ದರಿಂದ ನಮಗೆ ಇನ್ನೊಮ್ಮೆ ಮನವಿ ಮಾಡ್ತೇವೆ, ನೀವು ನಗರಸಭೆಗೆ ನಾವು ಮನವಿ ಮಾಡ್ತೇವೆ ಈ ಬ್ರಿಡ್ಜನ್ನು ಸ್ವಲ್ಪ ರೆಡಿ ಮಾಡಿಕೊಡ್ಬೇಕಂತೇಳಿ ತಿಳ್ಕೊತೇನೆ.